ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಧೈರ್ಯ ನೀಡುವ, ಶಾಂತಿ ನೀಡುವ, ದೇವರ ಭಯಭಕ್ತಿಯನ್ನು ಹುಟ್ಟಿಸುವ ಮಹಿಮೆ, ದೇವರ ಮಹಿಮೆಯನ್ನು ನೀಡುವ ದೇವರ ವಾಕ್ಯ ಭಾಗಕ್ಕೆ ಸ್ವಾಗತಿಸಿ ಪ್ರಿಯರೇ. ದೇವರ ವಾಕ್ಯವೇ ದೇವರಾಗಿದ್ದಾನೆ ಪ್ರಿಯರೇ. ಆ ದೇವರ ವಾಕ್ಯವೇ ಯೇಸು ಕ್ರಿಸ್ತನು, ಅದೃಶ್ಯ ದೇವರ ಸಾದೃಶ್ಯ ರೂಪನು. ಹೀಗೆ ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ಆತ್ಮೀಯ ಆಹಾರ. ನಾವು ಕಳೆದ ವಾಕ್ಯ ಭಾಗದಲ್ಲಿ ಕೇಳಿಕೊಂಡೆವು 1ನೇ ಭಾಗ ಆತ್ಮೀಯ ಆಹಾರದ ಬಗ್ಗೆ. ಅದು ಪ್ರೇರೆ. ಈಗ 2ನೇ ಭಾಗ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳೇ ನಮಗೆ ಆತ್ಮಕ್ಕೆ ಆಹಾರ ಪ್ರೇರೆ. ಮತ್ತು ಆತ್ಮ ಬದುಕುವುದಾದರೆ ದೇಹ ಕೂಡ ಬದುಕಲು ಸಾಧ್ಯವಾಗುತ್ತದೆ. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ ಮಾಡಿಕೊಳ್ಳುಕೊಂಡು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರ ಪವಿತ್ರ ಆತ್ಮನಲ್ಲಿ ಸಹಾಯ ಬೇಡಿಕೊಳ್ಳೋಣ, ಶಕ್ತಿ ಬೇಡಿಕೊಳ್ಳೋಣ, ವಿಜಯ ಹಸ್ತ ಬೇಡಿಕೊಳ್ಳೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ಭೂಲೋಕವೆಲ್ಲ ನಿಮ್ಮ ನಾಮ ಮಹಿಮೆ ಪ್ರಭಾವದಿಂದ ತುಂಬಿದೆ ತಂದೆ. ದೇವ, ಆತ್ಮೀಯ ಆಹಾರ ಎನ್ನುವ ಆತ್ಮದ ಜ್ಞಾನದ ಬಗ್ಗೆ, ದೈವ ಜ್ಞಾನದ ಬಗ್ಗೆ, ವಾಕ್ಯವಾದ ದೇವರಾದ ನಿಮ್ಮ ಜ್ಞಾನದ ಬಗ್ಗೆ ಯೇಸುವೆ ಧ್ಯಾನಿಸ್ತಿರುವಾಗ, ನೀವೇ ನಿಮ್ಮ ಪರಿಶುದ್ಧ ಜೀವವುಳ್ಳ ರಕ್ಷಣೆ ನೀಡುವ ಸರ್ವಶಕ್ತ ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗದ ನಿಮ್ಮ ಮಾತುಗಳಿಂದ ಧ್ಯಾನಿಸ್ತಿರುವಾಗ, ನೀವೇ ನಿಮ್ಮ ಮಕ್ಕಳಾದ, ವಿಶ್ವಾಸಿಗಳಾದ, ಪ್ರಜೆಗಳಾದ, ಸೇವಕರಾದ ನಮ್ಮೆಲ್ಲರೊಂದಿಗೆ ಮಾತನಾಡುತ್ತಾ ಬರಬೇಕೆಂದು ಹೀಗೆ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಪ್ರತಿಯೊಬ್ಬ ಮಗ ಮಗಳ ಜೀವಿತದಲ್ಲಿ, ಕುಟುಂಬದಲ್ಲಿರುವ ಎಲ್ಲ ದುಷ್ಟನ ಪ್ರಭಾವವನ್ನು ಮಹಿಮೆಯುಳ್ಳ ತಂದೆ ಯೇಸುವೆ ನಿಮ್ಮ ನಾಮದಲ್ಲಿ ಹೊಡೆದೊಡಿಸಬೇಕೆಂದು ಹೀಗೆ ನಿಮ್ಮ ಮಕ್ಕಳಿಗೆ ರಕ್ಷಕನು, ಬೆಳಕು, ಆಪತ್ ಬಾಂಧವನಾದ, ಒಳ್ಳೆ ಕುರುಬನಾದ ದೇವರು ಇದ್ದಾನೆ ಎಂದು ತಿಳಿಯಪಡಿಸಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಈ ಆತ್ಮೀಯ ಆಹಾರ ಎನ್ನುವ ವಾಕ್ಯದ ಮುಖಾಂತರ ಅನುಗ್ರಹಿಸುತ್ತಾ ಬರಬೇಕೆಂದು, ಜೀವ ಹಾಕುತ್ತಾ ಬರಬೇಕೆಂದು ಸೈತಾನನನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತ ದೇವರೇ, ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಬನ್ನಿರಿ ಪ್ರೇರೆ, ಆತ್ಮೀಯ ಆಹಾರ ಎನ್ನುವ ವಾಕ್ಯಭಾವವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಶುದ್ಧನು ದೇವರು ಧ್ಯಾನಿಸಿರಿ. ಹೌದು ಪ್ರೇರೆ, ನಮ್ಮ ದೇವರು ಶುದ್ಧನಾಗಿದ್ದಾನೆ, ಪರಿಶುದ್ಧನು, ಮಹಾ ಪರಿಶುದ್ಧ ಸ್ಥಳದಲ್ಲಿ ವಾಸವಾತನಾಗಿದ್ದಾನೆ. ಯಾರು ಸಮೀಪಿಸದ ತೇಜಸ್ಸಿನಲ್ಲಿ ರಾಜಾದಿರಾಜನು ಅಮರತ್ವವುಳ್ಳಾತನಾಗಿದ್ದಾನೆ. ಹೀಗೆ ನಮ್ಮ ದೇವರನ್ನು ಶುದ್ಧನು ದೇವರು ಧ್ಯಾನಿಸಿರಿ ಎಂದು ಆತನನ್ನು ಕೊಂಡಾಡೋಣ ಪ್ರಿಯ. ನನ್ನೊಂದಿಗೆ ಏಕೀಭವಿಸಿ ಆಡಿರಿ. ನಾವು ಕೂಡ ದೇವರ ಪರಿಶುದ್ಧತೆಯನ್ನು ಧರಿಸಿಕೊಂಡು ದೇವರ ಶಕ್ತಿಯನ್ನು, ಪ್ರೀತಿಯನ್ನು, ದೇವರ ಮಕ್ಕಳ ಪದವಿಯನ್ನು, ದುಷ್ಟನ ಮೇಲೆ ಜಯವನ್ನು ದೇವರು ಕೊಡುವಂತಾಗಲಿ. ಆಮೇಲೆ ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ, ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ, ಶುದ್ಧನು 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 ಎನ್ನುತ್ತಾ. ಆಮೆನ್ ಲಾರ್ಡ್. ಶುದ್ಧನು 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 ಎನ್ನುತ್ತಾ, ಶುದ್ಧರೆ ಹೋವನ ಪಾಡಿದರೈ, ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ, ಪಾಪವನೆಂದಿಗೂ ಹೇಸುವನು, ಕಡು ಪಾಪವನೆಂದಿಗೂ ಸೈರಿಸನು, ಪಾಪವನೆಂದಿಗೂ ಹೇಸುವನು, ಕಡು ಪಾಪವನೆಂದಿಗೂ ಸೈರಿಸನು, ಪಾಪದ ಶಿರವನ್ನು ಬರದಲ್ಲಿ ಛೇದಿಸುವೆ, ಪಾಪದ ಶಿರವನ್ನು ಬರದಲ್ಲಿ ಛೇದಿಸಿ, ತಾಪಿಶಾಚನ ಕೆಡಹುವನೈ, ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ,
ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿಯ ಭಾವದಿಂ ನೋಡುವನು. ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿಯ ಭಾವದಿ ನೋಡುವನು. ಭೀತಿಯನ್ನೆಲ್ಲವ ತಪ್ಪಿಸಿ ಭಕ್ತರ, ಪರಿಶುದ್ಧಾತ್ಮ ಮೂಲಕ ಭೀತಿಯನ್ನೆಲ್ಲವ ತಪ್ಪಿಸಿ ಭಕ್ತರ, ಆತನು ಮುಕ್ತಿಗೆ ಸೇರಿಪನೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧತೆಯನ್ನು ಪರಿಪಾಲಿಸುತ್ತಾ, ಪರಿಶುದ್ಧತೆಯನ್ನು ಪುಟ್ಟಿಸುತ್ತಾ, ಶುದ್ಧತೆಯನ್ನು ಪರಿಪಾಲಿಸುತ್ತಾ, ಪರಿಶುದ್ಧತೆಯನ್ನು ಪುಟ್ಟಿಸುತ್ತಾ, ಬುದ್ಧಿಯ ನೂತನ ಮಾಡಿಸಿ ನಮ್ಮನು, ಬುದ್ಧಿಯ ನೂತನ ಮಾಡಿಸಿ ನಮ್ಮನು. ಶುದ್ಧರ ಮಾರ್ಗದೊಳ್ ನಡೆಸುವನೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ಯೇಸು ಧ್ಯಾನಿಸಿರಿ, ಪರಿಶುದ್ಧಾತ್ಮ ಯೇಸು ಧ್ಯಾನಿಸಿರಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ನಮ್ಮ ದೇವರು ಶುದ್ಧನಾಗಿದ್ದಾನೆ, ಆತನು ಧ್ಯಾನಿಸಬೇಕಾಗಿದೆ ಪ್ರೇರೆ, ಪರಿಶುದ್ಧನೆಂದು ಧ್ಯಾನಿಸಬೇಕಾಗಿದೆ. ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯದಲ್ಲಿ 3-4ನೇ ವಚನದಲ್ಲಿ ನೋಡುತ್ತೇವೆ ಪ್ರೇರೆ. ಪ್ರೊಫೆಟ್ ಐಸಾಯ ಚಾಪ್ಟರ್ 6 ವರ್ಸ್ 3-4 ವರ್ಡ್. ಅಲ್ಲಿ 4 ಥರದ ದೇವದೂತ ಜೀವಿಗಳು 6 ರೆಕ್ಕೆಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ನೆಲ ಸೋಕದೆ ಗಾಳಿಯಲ್ಲಿ ಹಾರುತ್ತಾ ಪರಿಶುದ್ಧನು 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 ಸೇನಾಧೀಶ್ವರನಾದ ಸರ್ವಶಕ್ತ ದೇವರಾದ ಯೆಹೋವನು ಪರಿಶುದ್ಧನು, ಭೂಲೋಕವೆಲ್ಲ ಆತನ ನಾಮ ಮಹಿಮೆ ಪ್ರಭಾವದಿಂದ ತುಂಬಿಕೊಂಡಿದೆ ಎಂದು ಕೊಂಡಾಡುತ್ತಿದ್ದಾರೆ ಪ್ರೇರೆ. ಕೆರೂಬಿಯರು, ಸೆರಾಫಿಯರಾದ ದೇವದೂತರು. ಹೀಗೆ ನಾವು ಕೂಡ ಶುದ್ಧನು 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 ಎನ್ನುತ್ತಾ ತಂದೆ ದೇವರನ್ನು, ದೇವ ಪ್ರತಿರೂಪವಾದ ಯೇಸು ಕ್ರಿಸ್ತನನ್ನು, ನಮ್ಮ ಅಂತರಂಗದಲ್ಲಿ ವಾಸಿಸುವ ಪರಿಶುದ್ಧಾತ್ಮನನ್ನು ಆಡಬೇಕಾಗಿದೆ ಪ್ರೇರೆ. ಹೀಗೆ ನಾವು ಪಾಪ ಮರಣಗಳ ನಿಯಮದಿಂದ ಪ್ರಭು ಬಿಡಿಸುತ್ತಾನೆ. ತನ್ನ ಪುನರುತ್ಥಾನ ಶಕ್ತಿಯಿಂದ, ಮರಣವನ್ನು ಮುರಿದ ಪರಿಶುದ್ಧಾತ್ಮ ಶಕ್ತಿಯಿಂದ. ಹೀಗೆ ಪಾಪವನ್ನೆಂದಿಗೂ ಏಸುವುದಿಲ್ಲ ದೇವರು, ಕಡು ಪಾಪವನ್ನೆಂದಿಗೂ ಸಹಿಸುವುದಿಲ್ಲ. ಪಾಪದ ಶಿರವನ್ನು ಬರದಲ್ಲಿ ಛೇದಿಸುತ್ತಾನೆ. ಪಿಶಾಚನ ಮೇಲೆ ನಮಗೆ ಜಯ ನೀಡುತ್ತಾನೆ. ನಮ್ಮ ಜೀವಿತದಲ್ಲಿ ಪಿಶಾಚಿಯನ್ನು ಕೆಡವುವ ಮುಖಾಂತರ ಯೇಸುವನ್ನು ವಿಶ್ವಾಸುವುದಾದರೆ ಸಮೃದ್ಧಿ ಜೀವ ನೀಡಲು ಬರುತ್ತಾನೆ ಪ್ರೇರೆ. ಆತನ ವಿಶ್ವಾಸದಿದ್ದರೆ ಕಳ್ಳನಾದ ಸೈತಾನನು ಬರುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ಹೌದು ಪ್ರೇರೆ, ದೇವರ ಜೀವ, ದೇವರ ಜ್ಞಾನ, ದೇವರ ಪ್ರಾರ್ಥನಾ ಆತ್ಮ, ದೇವರ ವರ ಕದ್ದುಕೊಳ್ಳುತ್ತಾನೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ. ಹೌದು ಪ್ರೇರೆ, ಕೊಲೆ ಮಾಡುತ್ತಾನೆ. ಬದುಕಿದ್ದು ಸತ್ತೋಗಿರುವವರಂತೆ ನಮ್ಮ ಆತ್ಮವನ್ನು, ಜೀವಿತವನ್ನು ದೇವರಿಗೆ ವಿರುದ್ಧವಾಗಿ ಜೀವಿಸುವಂತೆ ಮಾಡಿ ದೈಹಿಕ ದುರಿಚೆಗಳ ಮೂಲಕ, ಲೋಕ ಲೌಕಿಕತೆ, ಕಣ್ಣ ಶರೀರದಾಶೆ, ಬದುಕು ಬಾಳಂಡಂಬ ಗರ್ವದ ಆಸಕ್ತಿ ಹುಟ್ಟಿಸಿ ಹೀಗೆ ನಾಶ ಮಾಡುತ್ತಾನೆ, ನರಕಕ್ಕೆ ತೆಗೆದುಕೊಂಡು ಹೋಗ್ತಾನೆ ದಿನ. ಆದ್ದರಿಂದ ನಾವು ಪಾಪವನ್ನೆಂದು ಏಸಬೇಕಾಗಿದೆ ಪ್ರೇರೆ. ಕಡು ಪಾಪವನ್ನೆಂದಿಗೂ ಸೈರಿಸಬಾರದು. ಪಾಪದ ಪುರುಷ ಸೈತಾನ, ಕಡು ಪಾಪದ ಪುರುಷ ಸೈತಾನ ಪ್ರೇರೆ. ಆದ್ದರಿಂದ ನಾವು ಪಾಪದ ಶಿರವನ್ನು ಬರದಲ್ಲಿ ಛೇದಿಸಬೇಕು. ಹೌದು, ಪಿಶಾಚನನ್ನು ಕೆಡವಬೇಕು. ದೇವರ ವಾಕ್ಯೆಂಬ ಖಡ್ಗದಿಂದ ದೇವರನ್ನು ಕೀರ್ತಿಸುವುದರಿಂದ, ದೇವರನ್ನು ಪ್ರಾರ್ಥಿಸುವುದರಿಂದ, ದೇವರನ್ನು ವಿಶ್ವಾಸುವುದರಿಂದ, ಪರಿಶುದ್ಧತೆಯನ್ನು ಅರಸುವುದರಿಂದ. ಪರಿಶುದ್ಧತೆಯನ್ನು ಅರಸುವವರೇ ದೇವರನ್ನು ಕಾಣುತ್ತಾರೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ. ಹೀಗೆ ಪ್ರೇರೆ, ನೀತಿವಂತರನ್ನು ಕಾಯುತ್ತಾನೆ. ನೀನು ಪರಿಶುದ್ಧ ಆಗುವುದಾದರೆ ನೀತಿವಂತನ ಮಾರ್ಗದಲ್ಲಿ ನಡೆಯುತ್ತಿ ಮತ್ತು ನೀತಿವಂತರನ್ನು ಕಾಯುತ್ತಾನೆ ದೇವರು. ಅತಿ ಪ್ರೀತಿಯ ಭಾವದಿಂದ ನಮ್ಮನ್ನು ನೋಡುತ್ತಾನೆ. ಭೀತಿಯನ್ನೆಲ್ಲವನ್ನು ತಪ್ಪಿಸಿ ಭಕ್ತರ ಜೀವಿತದಲ್ಲಿರೋ ಭೀತಿಯನ್ನೆಲ್ಲ ತಪ್ಪಿಸುತ್ತಾನೆ ಪ್ರೇರೆ. ತನ್ನ ಪರಿಶುದ್ಧಾತ್ಮ ಮೂಲಕ ಆತನು ನಮ್ಮನ್ನು ಮುಕ್ತಿಗೆ ಸೇರಿಸುತ್ತಾನೆ. ಸ್ವರ್ಗಕ್ಕೆ, ಅಮರ ಜೀವಕ್ಕೆ, ಅನಂತ ಜೀವಕ್ಕೆ,
ಮಹಿಮೆಯ ಜೀವಕ್ಕೆ, ಶಾಶ್ವತ ಜೀವಕ್ಕೆ, ನಿತ್ಯ ಆರಾಧನೆಯಲ್ಲಿ ದೇವರನ್ನು ಹೊಗಳುವಂತೆ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡುತ್ತಾನೆ. ಹೌದು ಪ್ರಿಯ, ಹೀಗೆ ಶುದ್ಧತೆಯನ್ನು ಪರಿಪಾಲಿಸುತ್ತಾ ಪರಿಶುದ್ಧತೆಯನ್ನು ದೇವರು ಹುಟ್ಟಿಸುತ್ತಾನೆ. ಯೇಸುವೆ ದೇವರ ಕುಮಾರನು ಎಂದು ವಿಶ್ವಾಸವಾದರೆ ಆತನನ್ನು ಪ್ರೀತಿಸುವವರು ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಆಗ ಆತನು ಯೇಸು ತಂದೆಯಾದ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ಆ ದೇವರು ಬೇರೊಬ್ಬ ಸಹಾಯಕನಾದ ಪರಿಶುದ್ಧ ಆತ್ಮನನ್ನು ನಮಗೆ ದಯಪಾಲಿಸುತ್ತಾನೆ. ಲೋಕವು ಆತನನ್ನು ಕಾಣುವುದಿಲ್ಲ. ಮೂರನೇ ವ್ಯಕ್ತಿ, ದೇವರ ಮೂರನೇ ವ್ಯಕ್ತಿತ್ವ. ಒಂದೇ ದೇವರು ಪ್ರೇರೆ, ಕಾರ್ಯಗಳಲ್ಲಿ ಮೂರು ಪ್ರೇರೆ. ಹೀಗೆ ಯೇಸುವನ್ನು ಮರಣದಿಂದ ಸಮಾಧಿಯಿಂದ ಎಬ್ಬಿಸಿದ ದೇವರ ಆತ್ಮ ಶಕ್ತಿ ಮಾತನಾಡುತ್ತಾನೆ ಪ್ರೇರೆ. ಆತನು ನಮಗೆ ಕೊಡಲಾಗುತ್ತದೆ. ಯೇಸುವನ್ನು ಪ್ರೀತಿಸಿ ಆತನ ಮಾತು ಕೈಗೊಂಡು ನಡೆಯುವುದಾದರೆ ಲೋಕ ಕಾಣುವುದಿಲ್ಲ ಪವಿತ್ರ ಆತ್ಮನನ್ನು. ಒಂದು ವೇಳೆ ಯೇಸುವನ್ನು ಪ್ರೀತಿಸಿದ್ರು ಕೂಡ ಆತನ ಮಾತು ಕೈಗೊಂಡು ನಡೆಯುವುದಿಲ್ಲರೆ ಪವಿತ್ರ ಆತ್ಮ ಕೊಡಲಾಗುವುದಿಲ್ಲ. ಹೌದು, ಯೇಸುವನ್ನು ಪ್ರೀತಿಸುತ್ತೇನೆ ಎನ್ನುವುದರ ಗುರುತು ಯೇಸು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಹೌದು ಪ್ರೇರೆ, ದೇವರನ್ನು ಪ್ರೀತಿಸುವುದೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಹೌದು ಪ್ರೇರೆ, ಹೀಗೆ ಪರಿಶುದ್ಧಾತ್ಮ ಸದಾಕಾಲ ನಿನ್ನ ಸಂಗಡ ಇರಲು ಕೊಡಲಾಗುತ್ತದೆ. ಆತನು ಬಂದು ನಿನ್ನೊಂದಿಗೂ ನಿನ್ನೊಳಗೂ ವಾಸ ಮಾಡುತ್ತಾನೆ. ಮುಂದೆ ಬರುವ ಕಾರ್ಯಗಳನ್ನು ತಿಳಿಸುತ್ತಾನೆ. ಹೌದು ಪ್ರೇರೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಹೌದು ಪ್ರೇರೆ, ಸ್ವಲ್ಪ ಸ್ವಲ್ಪ ಸತ್ಯ ಅಲ್ಲ, ಪೂರ್ತಿ ಸತ್ಯಕ್ಕೆ. ಹೌದು ಪ್ರೇರೆ, ಹೀಗೆ ನಾವು ಪರಿಶುದ್ಧತೆಯನ್ನು ಪರಿಪಾಲಿಸುವಂತೆ ಪರಿಶುದ್ಧಾತ್ಮನನ್ನು ನಮಗೆ ನೀಡುತ್ತಾನೆ. ಪರಿಶುದ್ಧತೆಯನ್ನು ಹುಟ್ಟಿಸುತ್ತಾನೆ. ಬುದ್ಧಿಯನ್ನು ನೂತನ ಮಾಡಿಸುತ್ತಾನೆ. ಆ ಪರಿಶುದ್ಧಾತ್ಮ ಬಂದ ಮೇಲೆ ನಾವು ಹೋಗಬೇಕಾದ ಮಾರ್ಗ ತಿಳಿಸುತ್ತಾನೆ ಪ್ರೇರೆ. ಹೌದು, ನೂತನಪಡಿಸುತ್ತಾನೆ. ರಿನ್ಯೂ ಅವರ್ ಮೈಂಡ್, ರಿನ್ಯೂ ಅವರ್ ನೇಚರ್, ರಿನ್ಯೂ ಅವರ್ ಹಾರ್ಟ್. ಹೌದು ಪ್ರೇರೆ, ಹೀಗೆ ಶುದ್ಧತೆಯನ್ನು ಪರಿಪಾಲಿಸುತ್ತಾನೆ, ಪರಿಶುದ್ಧತೆಯನ್ನು ಹುಟ್ಟಿಸುತ್ತಾನೆ. ಪರಿಶುದ್ಧಾತ್ಮ, ಯೇಸು ಆತ್ಮ, ತಂದೆ ಆತ್ಮ ಬುದ್ಧಿಯನ್ನು ನೂತನಪಡಿಸುತ್ತಾನೆ. ನಮ್ಮನ್ನು ಶುದ್ಧರ ಮಾರ್ಗದೊಳಗೆ ನಡೆಸುತ್ತಾನೆ. ಹೌದು ಪ್ರೇರೆ, ಆದಿಕಾಲದಿಂದ ಬಂದ ದೇವರ ಭಕ್ತರ, ಪರಿಶುದ್ಧರ, ವಿಶ್ವಾಸ ವೀರರ ಮಾರ್ಗದಲ್ಲಿ ನಡೆಸಿ ವಾಗ್ದಾನ ಮಾಡಿದ ಆ ಪರಲೋಕ ಎಂಬ ಸ್ವರ್ಗದ ಜೆರುಸಲೇಮ್ ಕಾನಾನ್ ಪಟ್ಟಣಕ್ಕೆ ಸುಂದರ ಬೆಳಕಿನ, ಕತ್ತಲು ಇಲ್ಲದ, ರಾತ್ರಿ ಇಲ್ಲದ, ಕಣ್ಣೀರು ಗೋಳಾಟ, ಹಸಿವು ನೀರಡಿಕೆ, ದುಃಖ, ಸೂರ್ಯಚಂದ್ರ ಇಲ್ಲದ ಸಮಸ್ತ ಹೊಸದಾಯಿತು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂದು ಸಿಂಹಾಸನದ ಮೇಲೆ ಕೂತಿರುವ ಯೇಸು ಕ್ರಿಸ್ತನು, ದೇವರು ಯಜ್ಞದ ಕುರಿಮರಿಯಾದಾತನು ಹೇಳುತ್ತಾನೆ ಪ್ರೇರೆ. ಅಂತ ದೇವರ ಮುಂದೆ ನಾವು ಹೋಗೋಣ ಪ್ರೇರೆ. ಶುದ್ಧನು ದೇವರು ಧ್ಯಾನಿಸಿದಾಗ ಶುದ್ಧನೆಂದು ಆತನ ವಾಕ್ಯಗಳನ್ನು ಆಲಿಸಿ ಪಾಲಿಸಿದಾಗ ಅಂತ ಕೃಪೆ ಪ್ರಭು ನಮ್ಮೆಲ್ಲರೇ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ. ವಾಕ್ಯವಾದೊಳಗೆ ಪ್ರವೇಶವಾಗುವುದಾದ ಪ್ರೇರೆ, ಆತ್ಮೀಯ ಆಹಾರ. ಅದು ಪ್ರೇರೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ ಎಂದು ಯೇಸು ಇಹಲೋಕಾಧಿಪತಿ, ಮರಣಾಧಿಕಾರಿ, ಇಹಲೋಕದ ಎಲ್ಲ ದುಷ್ಟ ಕಾರ್ಯಗಳಿಗೆ ತಂದೆಯಾಗಿರುವ ಸೈತಾನನಿಗೆ ಹೇಳಿದ್ದಾನೆ ಯೇಸು ಕ್ರಿಸ್ತನು. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಓದ್ತೇವೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 4th ವರ್ಡ್. ಹೌದು, ಸೈತಾನ ಹೇಳ್ತಾನೆ, ಯೇಸುವಿನ ಉಪವಾಸ ಕಾಲ 40 ದಿನ ಆದ ನಂತರ ಹಸಿವೆಯಾದಾಗ ಬಂದು ಹೇಳುತ್ತಾನೆ, ನೀನು ದೇವರ ಮಗನಾಗಿದ್ದರೆ ಕಲ್ಲನ್ನು ರೊಟ್ಟಿ ಮಾಡಿಕೋ ಎಂದು ಹೇಳ್ತಾನೆ. ಆಗ ಯೇಸು ಹೇಳಿದ್ದು, ದೇವರು ಬಾಯಿಂದ ಹೊರಡುವ ಮಾತಿನಿಂದ, ಪ್ರತಿಯೊಂದು ಮಾತುಗಳಿಂದ ಮನುಷ್ಯರು ಬದುಕುತ್ತಾರೆ. ಕೇವಲ ಆಹಾರ, ರೊಟ್ಟಿ ಪಾನ ತಿಂದದ್ರಿಂದ ಕುಡಿಯೋದ್ರಿಂದ ಬದುಕುವುದಿಲ್ಲ ಎಂದು ಹೇಳ್ತಾನೆ ಪ್ರೇರೆ. ಹೌದು, ನಾವು ಕೂಡ ಅಂತ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಆತ್ಮೀಯ ಆಹಾರ. ಅದು ಪ್ರೇರೆ, ನಾವು ದೇವರ ವಾಕ್ಯ ಯಾಕೆ ಕೊಡಲಾಗಿದೆ ಅಂದರೆ ಮನುಷ್ಯನು ತನ್ನ ಸ್ವಂತ ಶಕ್ತಿಯ ಮೇಲೆ ಆಧಾರಗೊಳ್ಳಬಾರದು, ಸ್ವಂತ ಜ್ಞಾನದ ಮೇಲೆ ಆಧಾರಗೊಳ್ಳಬಾರದು, ಸ್ವಂತ ವಿವೇಕದ ಮೇಲೆ ಆಧಾರಗೊಳ್ಳಬಾರದು. ದೇವರ ಶಕ್ತಿ ಮೇಲೆ, ದೇವರ ಜ್ಞಾನದ ಮೇಲೆ, ದೇವರ ಪ್ರೀತಿಯ ಮೇಲೆ, ದೇವರು ಹಾಕಿಕೊಟ್ಟ ವಾಕ್ಯ ಎಂಬ ಬುನಾದಿ ಮೇಲೆ ನಡೆದು ಜೀವಿಸಬೇಕೆಂದೇ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ಟಿದ್ದನ್ನು ಪ್ರೇರಿ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಆತನನ್ನು ಕೊಟ್ಟನು. ಆತನಲ್ಲಿ ವಿಶ್ವಾಸಡು ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದು ದೇವರ ಉದ್ದೇಶ. ಹೀಗೆ ಆತ್ಮೀಯ ಆಹಾರ ಎಂಬ ಅಂಶದಲ್ಲಿ ನಾವು ಯೆಶಾಯ ಪ್ರವಾದಿ ಗ್ರಂಥ 25ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 25 ವರ್ಸ್ 6th ವರ್ಡ್ ಇಲ್ಲಿ ಓದಿದೆವು. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ
ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ 7ನೇ ವಾಕ್ಯ, ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. 8ನೇ ವಾಕ್ಯ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. 9ನೇ ವಾಕ್ಯ, ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಯೇಸು ಕ್ರಿಸ್ತನು, ಪಾಪಗಳಿಂದ ತನ್ನ ಜನರನ್ನು ರಕ್ಷಿಸುವ ದೇವರು, ಕಾಯುವ ದೇವರು, ಇಮ್ಮಾನುವೇಲನು, ಜೊತೆಗಿರುವ ದೇವರು. ಹೌದು ಪ್ರಿಯರೇ, ಈತನ ನಿರೀಕ್ಷಿಸಿಕೊಂಡಿದ್ದೆವು, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು. 10ನೇ ವಾಕ್ಯ, ಎಂದು ಹೇಳಿಕೊಳ್ಳುವರು, ಏಕೆಂದರೆ ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು. ಹೌದು ಪ್ರಿಯರೇ, ಇಲ್ಲಿ ನಾವು ತಂದೆಯಾದ ದೇವರು ಇಸ್ರಾಯೇಲನ್ನು ಶತ್ರುಬಾಧೆಯಿಂದ ಬಿಡಿಸಿ ಅದರ ಮೂಲಕ ಸಕಲ ಜನಾಂಗಗಳಿಗೂ ಮೇಲನ್ನು ಉಂಟು ಮಾಡುವುದರ ಬಗ್ಗೆ ಅಲ್ಲಿ ಯೆಶಾಯ ಪ್ರವಾದಿ ಹೇಳುತ್ತಿದ್ದಾನೆ ಪ್ರಿಯರೇ. ಅಲ್ಲಿ ದೇವರು ಈ ಸಿಯೋನ್ ಎಂಬ ಪರ್ವತದ ಮೇಲೆ ಸಕಲ ಜನಾಂಗಗಳಿಗೆ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷರಸದಿಂದಲೂ, ಅಂದರೆ ದ್ರಾಕ್ಷರಸ ಹೆಚ್ಚು ಕಾಲ ಅದನ್ನು ಶೇಖರಿಸಿಟ್ಟ ನಂತರ ಅದು ಭಾಳ ರುಚಿಯಾಗುತ್ತದೆ ಪ್ರಿಯರೇ, ಬೇರೆ ರುಚಿ ಹೊಂದುತ್ತದೆ. ಅಂಥ ಶೋಧಿಸಿದ ದ್ರಾಕ್ಷರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು, ಅದು ಪ್ರಿಯರೇ, ಮರಣ ಎಂಬ ಮುಸುಕು, ಭಯ ಎಂಬ ಮುಸುಕು, ಅದನ್ನು ಅಜ್ಞಾನ ಎಂಬ ಮುಸುಕು, ಶಾರೀರಿಕ ಕಾರ್ಯಗಳು ಎಂಬ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಹೌದು, ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆ ಅಂದರೆ ಪಾಪ ಕೊಡುವ ಸಂಬಳ ಮರಣ. ಹೌದು ಪ್ರಿಯರೇ, ನಂತರ ನಿತ್ಯ ನಾಶನ, ನರಕ. ಈ ಮುಸುಕನ್ನು ಈ ಸಿಯೋನ್ ಎಂಬ ಪರ್ವತದಲ್ಲಿ ದೇವರು ಯೇಸು ಕ್ರಿಸ್ತನ ವಿಶ್ವಾಸ ಪ್ರತಿಯೊಬ್ಬರ ಮೇಲೆ ಮುಸುಕೆ ಆ ಕಾಲ ಆಗಿರುವ ಆ ಮುಸುಕನ್ನು ತನ್ನ ಶಿಲುಬೆ ಮರಣ, ಶಿಲುಬೆಯಲ್ಲಿ ಸುರಿಸಿದ ರಕ್ತ, ಆತನ ದೇಹದಲ್ಲಿ ಹೊಂದಿದ್ದ ಗಾಯದಿಂದ ಆತನು ಮರಣಿಸಿ ಸಮಾಧಿಯಾಗಿ ಪಾಪವನ್ನು ಸಮಾಧಿ ಮಾಡಿ ಪಾಪವಿಲ್ಲದ ಆತನಾಗಿ 3ನೇ ದಿನದಲ್ಲಿ ಎದ್ದು, ಹೌದು ಪ್ರಿಯರೇ, ಮತ್ತೆಂದಿಗೂ ಸಾಯದಂಥ, ಎಲೆ ಮರಣವೇ ನಿನ್ನ ವಿಷಯದಕೊಂಡಿ, ನಿನ್ನ ವಿಷಯದಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ, ಆಚಾರ ಸಂಬಂಧವಾದ ಜೀವಿತ, ಸ್ವಾರ್ಥ, ಹೌದು ಪ್ರಿಯರೇ, ಅದೆಲ್ಲವನ್ನು ಸಮಾಧಿ ಮಾಡಿ ಬಂದ, ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಅರ್ಥ ಇಲ್ಲ, ದೇವರು ನೋಡುತ್ತಿದ್ದಾನೆಂದು ಕ್ರಿಯೆ ಮಾಡುತ್ತಿಲ್ಲ, ದೇವರ ಭಯವೇ ಇಲ್ಲ ಮನುಷ್ಯರ ಮುಂದೆ. ಪ್ರತಿಯೊಬ್ಬರು ತನ್ನ ದಾರಿಯನ್ನು ಹಿಡಿದಿದ್ದಾರೆ, ದೇವರನ್ನು ಹುಡುಕೋರು ಒಬ್ಬರಿಲ್ಲ. ಆದರೆ ಕೆಲವರಾದರೂ ಆತನನ್ನು ಪ್ರೀತಿಸೋರಿಗೋಸ್ಕರ ದೇವರು ತನ್ನ ಪ್ರಿಯಕುಮಾರನನ್ನು ಬಲಿ ಕೊಟ್ಟಿದ್ದಾನೆ ಪ್ರಿಯರೇ. ಆತನ ವಿಶ್ವಾಸುವುದಾದರೆ ಅವರು ಪಾಪ ಶಾಪಗಳೆಲ್ಲ ತನ್ನ ಮಗನ ಮೇಲೆ ಹೊರಿಸಿದ್ದಾನೆ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗೋ ದೇವರ ಕುರಿಮರಿ ಆತನು ನಮ್ಮ ಸ್ಥಾನದಲ್ಲಿ ಮರಣಿಸಿ ಮರಣದ ನಂತರ ಜೀವಕ್ಕೆ ಎದ್ದಿದ್ದಾನೆ ಪ್ರಿಯರೇ. ನಮ್ಮನ್ನು ಕೂಡ ತನ್ನ ಮರಣದಲ್ಲಿ ವಿಶ್ವಾಸದ ಮೂಲಕ ಪಾಲುಗಾರನಾಗಿ ಮಾಡಿದ್ದಾನೆ. ದೀಕ್ಷಾ ಸ್ನಾನದ ಮೂಲಕ ಯೇಸುವನ್ನು ವಿಶ್ವಾಸಿದ ನಂತರ ತಂದೆ ಕುಮಾರ ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಆತನ ಮರಣದಲ್ಲಿ ಸಮಾಧಿಯಾದೆವು, ಅಂದರೆ ಪಾಲುಗಾರರಾದೆವು, ಆತನೊಂದಿಗೆ ಸಮಾಧಿಯಾದೆವು. ನೀರಿನಲ್ಲಿ ಮುಳುಗಿದಾಗ ಎದ್ದಾಗ 3ನೇ ದಿನ ಯೇಸು ಸಮಾಧಿಯಿಂದ ಎದ್ದಂತೆ ನಾವು ಕೂಡ ಎದ್ದೆವು. ಈಗ ಯೇಸು ದೇವರಿಗಾಗಿ ಜೀವಿಸುತ್ತಿದ್ದಾನೆ. ನೀತಿವಂತ ದೇವಕುಮಾರನಾಗಿ ಈಗೋ ಸತ್ತವನಾಗಿದ್ದೆ ನಿಜ, ಮರಣದ ಹಾಗೂ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯರೇ, ಯೇಸುವನ್ನು ವಿಶ್ವಾಸದಾದರೆ ಪಾಪ ಮರಣಗಳ ಅಧಿಪತಿಯಾದ ಸೈತಾನ ಮೇಲೆ ನಿನಗೆ ಅಧಿಕಾರ ಕೊಡುತ್ತಾನೆ ಪ್ರಿಯರೇ. ಆತನು ಮರಣವನ್ನು ಜಯಿಸಿದ್ದಾನೆ ಅಂತ ಆತ್ಮ ನಿನ್ನ ಮೇಲೆ ಕಳಿಸುತ್ತಾನೆ, ನಿನ್ನೊಳಗೆ ನೆಲೆಗೊಳಿಸುತ್ತಾನೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಮಾಡುತ್ತಾನೆ. ಹೊಸ ಮನಸ್ಸು, ಹೊಸ ಸ್ವಭಾವ, ಕಲ್ಲಾದ ಹೃದಯ ತೆಗೆದು ನೂತನ ಮೃದು ಹೃದಯವನ್ನು ದಯಪಾಲಿಸುತ್ತಾನೆ. ನಿರ್ಮಲ ಉದಕವನ್ನು ಚಿಮುಕಿಸುತ್ತಾನೆ ಪ್ರಿಯರೇ. ಆತನ ಮಾತಿನಲ್ಲಿರುವ ಜೀವ ಜಲ ಚಿಮುಕಿಸುತ್ತಾನೆ. ನಿಮ್ಮನ್ನು ನಿರ್ಮಲಗೊಳಿಸುತ್ತಾನೆ ನಮ್ಮೆಲ್ಲರನ್ನು, ಮತ್ತು ಅಸಹ್ಯ ವಿಗ್ರಹಗಳನ್ನು ನಮ್ಮಿಂದ ತೆಗೆದುಹಾಕುತ್ತಾನೆ. ತನ್ನ ಆತ್ಮವನ್ನು ನಮ್ಮಲ್ಲಿ ಪ್ರವೇಶ ಆಗುವಂತೆ ಮಾಡಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಅನುಗ್ರಹಿಸುತ್ತಾನೆ. ಹೌದು ಪ್ರಿಯರೇ, ಹೀಗೆ ಆತನ ಮರಣವನ್ನು ಜಯಿಸಿದ ಆತನ ಆತ್ಮ ನಮ್ಮೊಂದಿಗೆ ಸದಾ ಕಾಲ ಇರಲು ಕಳಿಸಿಕೊಡುತ್ತಾನೆ ಪ್ರಿಯರೇ. ಆತನನ್ನು ಪ್ರೀತಿಸಿ ಆತನ ಆಜ್ಞೆಯನ್ನು ಕೈಗೊಂಡು ನಡೆದಾಗ, ಹೌದು ಪ್ರಿಯರೇ, ಹೀಗೆ ಸಮಸ್ತ ಜನಾಂಗಗಳು ಮುಚ್ಚಿರುವ ಮುಸುಕನ್ನು ಸಕಲ ದೇಶರ ಮೇಲೆ ಹಾಕಿರುವ
ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಹೌದ್ರಿ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡಿದ. ಆ ಕಲ್ವಾರಿ ಬೆಟ್ಟದಲ್ಲಿ ತನ್ನ ಮರಣದ ಮುಖಾಂತರ ಮರಣಾಧಿಕಾರಿಯಾದ ಸೈತಾನನ್ನು ಸೋಲಿಸಿದ ಪ್ರೇರೆ. ಮಕ್ಕಳಾದ ನಾವು ಮಾಂಸ ರೂಪದಲ್ಲಿರುವುದರಿಂದ ನಮ್ಮಂತೆ ನಮ್ಮ ತಂದೆ, ಆತ್ಮಗಳ ತಂದೆ, ನಮ್ಮನ್ನು ಸೃಷ್ಟಿಕರ್ತ ನಮ್ಮಂತೆ ಮಾಂಸಾಕಾರದಲ್ಲಿ ಬಂದು ಭಯದಿಂದ, ಮರಣದಿಂದ ನಮ್ಮನ್ನು ಬಿಡಿಸಿದ ಪ್ರೇರೆ ತನ್ನ ಮರಣದ ಮುಖಾಂತರ. ಹೌದು ಪ್ರೇರೆ, ಹೀಗೆ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹೌದು ಪ್ರೇರೆ, ದೇವರು ಯೇಸು ಕ್ರಿಸ್ತನು ನಮ್ಮೆಲ್ಲರ, ಆತನ ವಿಶ್ವಾಸಿಟ್ಟರ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುತ್ತಾನ ಪ್ರೇರೆ. ಆತನಿಗೋಸ್ಕರ ಶ್ರಮೆ ಪಟ್ಟಿರುವುದಾದರೆ ಅವರೆಲ್ಲರ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುತ್ತಾನೆ ಪ್ರೇರೆ. ಹೌದು, ಆ ದಿನದಲ್ಲಿ ನಾವು ಹೇಳುತ್ತೇವೆ ಅಂತ ಸ್ಪಷ್ಟವಾಗಿ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನೇ ಹುಡುಕಿದ್ದೆವು, ಈತನಲ್ಲೇ ನಿರೀಕ್ಷೆ ಇಟ್ಟಿದ್ದೆವು. ಈತನೇ ಯೆಹೋವನು, ಯೇಸು ಕ್ರಿಸ್ತನು, ಆತ್ಮಸ್ವರೂಪನಾದ ಪರಿಶುದ್ಧ ದೇವರು, ನಮ್ಮ ಅಂತರಂಗದಲ್ಲಿ ವಾಸುವಾತನು. ಈತನ ರಕ್ಷಣೆಯಲ್ಲಿ ನಾವು ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ತಾರಂತೆ. ಹೌದು, ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು. ಹೌದು, ಯಾವ ಪರ್ವತ? ನಾವು ಕೀರ್ತನೆ ಗ್ರಂಥ 2ನೇ ಅಧ್ಯಾಯ ನೋಡುವುದಾದರೆ, ಸ್ಲಾಮ್ಸ್ 2nd ಚಾಪ್ಟರ್ ವರ್ಸ್ 5th to 6th ವರ್ಡ್. ಇಲ್ಲಿ ಓದುವುದಾದರೆ, ಪೀಠಿಕೆ ನೋಡುವುದಾದರೆ, ಯೆಹೋವನು ಅಭಿಷೇಕಿಸಿದವನ ಸರ್ವಾಧಿಪತ್ಯ. ತಂದೆಯ ದೇವರು ಒಬ್ಬಾತನ ಅಭಿಷೇಕಿಸಿದ್ದನಂತ ಪ್ರೇರೆ. ಆತನ ಮಗ ಯೇಸು ಕ್ರಿಸ್ತ, ಆತನ ಸ್ವರ ಮಾಂಸಾಕಾರ ತಾಳಿತು ಕನ್ನಿಕೆಯಲ್ಲಿ. ಹೀಗೆ 5ನೇ ವಾಕ್ಯ ನೋಡುವುದಾದರೆ, ದೇವರು ಅಭಿಷೇಕಿಸಿದ ಆತನ ಸರ್ವಾಧಿಪತ್ಯ. 5ನೇ ವಾಕ್ಯ, ಸ್ಲಾಮ್ಸ್ 2nd ಚಾಪ್ಟರ್ ವರ್ಸ್ 5th to 6th ವರ್ಡ್. 2ನೇ ಅಧ್ಯಾಯ ಕೀರ್ತನೆ 4-5 ವಾಕ್ಯ. ಪರಲೋಕದಲ್ಲಿ ಆಸನ ರೂಢನಾಗಿರುವ ಆತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವಶದಿಂದ ಅವರನ್ನು ಕಳವಳಗೊಳಿಸುವನು. ಹೌದು ಪ್ರೇರೆ, ಅಲ್ಲಿ ಅನ್ಯಜನಗಳು 1ನೇ ವಾಕ್ಯ ನೋಡೋದಾದರೆ 2ನೇ ಕೀರ್ತನೆ, ಅನ್ಯಜನಗಳು ದೊಂಬಿ ಮಾಡ್ತಾರಂತ ಪ್ರೇರೆ. ಸುಮ್ಮನೆ ಗಡಿಬಿಡಿ ಮಾಡುವ ಮಾಯಾ ರೂಪದಂತಿರುವ ಜನರು, ದೇವರ ಭಯವಿಲ್ಲದವರು, ಜನಾಂಗಗಳು, ವ್ಯರ್ಥ ವಿಗ್ರಹಗಳಲ್ಲಿ ಭರವಸೆಯಿಟ್ಟವರು, ವ್ಯರ್ಥ ಕಾರ್ಯಗಳನ್ನು ಯೋಚಿಸುವವರು, ದೇವರಿಗೂ ಆತನು ಅಭಿಷೇಕಿಸಿದ ಯೇಸು ಕ್ರಿಸ್ತನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗುತ್ತಾರಂತ ಪ್ರೇರೆ. ಇದೇನು ಪಾಷಾಂಡ ಮತ, ಪಾಶ್ಚಾತ್ಯ ದೇಶದ ಮತ. ಸತ್ಯದಲ್ಲಿ ನಡೆದುಕೊಳ್ಳಬೇಕು, ಕ್ಷಮಿಸಬೇಕು, ಪ್ರೀತಿಸಬೇಕೆಂದು ಹೇಳ್ತಾರಲ್ಲ, ಆ ಥರ ನಡೆಯದವರೆಲ್ಲರೂ ಸನ್ನದ್ಧರಾಗಿ ಒಟ್ಟಾಗಿ ಆಲೋಚಿಸ್ತಾರಂತ ಪ್ರೇರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ತಾರಂತ ಪ್ರೇರೆ. ಈ ಸುವಾರ್ತೆ ಇದು ದೇವರದ್ದಲ್ಲ, ಇದು ನಮ್ಮ ಅಳಿವಿಗಾಗಿ ಬಂದಿದೆ ಎನ್ನುವಂತೆ ಅವರೆಲ್ಲರೂ ಇದು ನಮಗೆ ಬಂಧನದಂತಿದೆ, ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ತಾರಂತ ಪ್ರೇರೆ. ಕ್ರಿಸ್ತ ಯೇಸುವಿನ ಶಿಲುಬೆ ಸಂದೇಶ ನಾವು ಕೊರಿತ 1ನೇ ಪತ್ರಿಕೆ 18ನೇ ವಾಕ್ಯದಲ್ಲಿಂದ ನೋಡುತ್ತೇವೆ ಪ್ರೇರೆ. ಮುಂದುವರಿದ ವಾಕ್ಯ, 1 Corinthians ಚಾಪ್ಟರ್ 1 ವರ್ಸ್ 8 to ಆನ್ವರ್ಡ್ಸ್. ಇಲ್ಲಿ ಓದುವುದಾದರೆ, ಶಿಲುಬೆ ಸಂದೇಶ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ, ದೈವ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ರಕ್ಷಣೆ ಹೊಂದಿದ ರಕ್ಷಣೆ ಮಾರ್ಗದಲ್ಲಿರುವ ನಮಗೆ ಪರಲೋಕ ಮಾರ್ಗದಲ್ಲಿ, ಸ್ವರ್ಗ ಮಾರ್ಗದಲ್ಲಿ, ಶಾಂತಿಯ ಮಾರ್ಗದಲ್ಲಿ, ಕರುಣೆಯ ಮಾರ್ಗದಲ್ಲಿ, ದೀನ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ವಿನಯ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ಸುವಾರ್ತೆ ಯೇಸುವಿನ ಜನನ, ಜೀವನ, ಬೋಧನೆ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ, ಪರಲೋಕ ಆರೋಹಣ, ಪುನರಾಗಮನ, ದೇವರ ಮಕ್ಕಳ ಮಹಿಮಾಯುತ ಜೀವಿತ, ಮಹಿಮೆಯ ಶರೀರ, ಇವೆಲ್ಲ ಅವರಿಗೆ ಅರ್ಥ ಆಗುತ್ತಿಲ್ಲ ಪ್ರೇರೆ. ನಾಳೆ ಸಾಹಿತ್ಯವೆಲ್ಲ ತಿಂದು ಕುಡಿಯೋಣ ಎಂದು ಯೋಚಿಸುತ್ತಿದ್ದಾರೆ ಅನ್ಯ ಜನಾಂಗ. ಅವರೆಲ್ಲರೂ ಮುರಿದು ಬಿಸಾಡೋಣ, ಇವೆಲ್ಲ ಅವರಿಗೆ ಬೇಡಿಗಳ ಥರ ಇದ್ದೇವೆ ಪ್ರೇರೆ. ಇವೆಲ್ಲ ಸುವಾರ್ತೆ ಅವರಿಗೆ, ಅವರು ಯೇಸುವಿನ ಸುವಾರ್ತೆ ಅವರಿಗೆ ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿದ ವಾಸನೆಯಾಗಿದೆ ಪ್ರೇರೆ. ರಕ್ಷಣೆ ಹೊಂದುವವರಿಗಾದರೂ ಜೀವದಿಂದ ಹುಟ್ಟಿದ ಸುಗಂಧ. ಆದರೆ ದೇವರನ್ನು ಪ್ರೀತಿಸುವವರು ಮಾತ್ರ ಯೇಸುವನ್ನು ತಿಳಿದುಕೊಳ್ತಾರೆ ಪ್ರೇರೆ. ದೇವರನ್ನು ಪ್ರೀತಿಸಬೇಕು ಎಂದು ಉದ್ದೇಶನೇ ಇಲ್ಲ ಅಂಥವರು ಸುವಾರ್ತೆ ಕೇಳುವುದಿಲ್ಲ.
ಅವರು ಮಾತಾಡಿಕೊಳ್ತಾರೆ, ಬೇಡಿಗಳು ಮುರಿದು ಬಿಸಾಡೋಣ ಎಂದು. ಆದರೆ ಪರಲೋಕದಲ್ಲಿ ಆಸನರೂಢನಾಗಿರುವ ಆತನು ತಂದೆ ದೇವರು ನಗುತ್ತಾನಂತ ಪ್ರೇರೆ. ಕರ್ತನು ಅವರನ್ನು ಪರಿಹಾಸ ಮಾಡುತ್ತಾನೆ. ಸುವಾರ್ತೆಗೆ ವಿರುದ್ಧವಾದವರನ್ನು, ಯೇಸುವಿಗೆ ವಿರುದ್ಧವಾದವರನ್ನು, ನೀತಿವಂತರಿಗೆ ವಿರುದ್ಧವಾದವರನ್ನು, ಪರಿಶುದ್ಧರಿಗೆ ವಿರುದ್ಧವಾದವರನ್ನು, ಸತ್ಯ ಮಾರ್ಗದಲ್ಲಿರುವವರಿಗೆ ವಿರುದ್ಧವಾದವರನ್ನು, ಯಥಾರ್ಥರಿಗೆ ವಿರುದ್ಧವಾದವರನ್ನು, ವಿನಯವುಳ್ಳವರಿಗೆ ವಿರುದ್ಧವಾದವರನ್ನು ನೋಡಿ ಪರಿಹಾಸ ಮಾಡುತ್ತಾನಂತ ಪ್ರೇರೆ. ಮತ್ತು ಅನಂತರ ಸಿಟ್ಟಾಗುತ್ತಾನಂತೆ. ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುತ್ತಾನಂತ ಪ್ರೇರೆ. ನಾನು ಸ್ಥಾಪಿಸಿದ ಅರಸನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿ ಸ್ಥಾಪಿಸಿದ್ದಾಯಿತು ಅಂತ ಪ್ರೇರೆ. ನಾನು ಸ್ಥಾಪಿಸಿದ ಅರಸ ಅಂದರೆ ಯೇಸು ಕ್ರಿಸ್ತ ಪ್ರೇರೆ. ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತ ಅಂದರೆ ಯೇಸುವಿನ ತಾಯಿ ಮರಿಯಳು ಸೂಚನೆಯಾಗಿದೆ. ಹೌದು, ನಾವು ಲೂಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಅಲ್ಲಿ ಮೂಡಣ ದೇಶದ ಪಂಡಿತರು, ಜ್ಞಾನಿಗಳು ಬಂದು ಯೇಸುವಿಗೆ ಸಾಷ್ಟಾಂಗ ಬೀಳುತ್ತಾರೆ. ಲೂಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನೀವು. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 ಇಲ್ಲಿ ಓದುವುದಾದರೆ, ಲೂಕನ ಸುವಾರ್ತೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ಅಲ್ಲಿ ನಾವು ನೋಡ್ತೇವೆ ಪ್ರೇರೆ, ಅವರು ಬಂದು ಅಡ್ಡ ಬೀಳುತ್ತಾರೆ. ಮರಿಯಳ ಮಡಿಲಿನಲ್ಲಿರುವ ಆ ಯೇಸು ಬಾಲನಿಗೆ ಸಾಷ್ಟಾಂಗ ಎರಗಿ ನಮಸ್ಕರಿಸುತ್ತಾರೆ. ಹೌದು, ಆಗ ದೇವರು ಅವರಿಗೆ, ದೇವದೂತ ಕನಸಿನಲ್ಲಿ, ನೀವು ಬಂದ ದಾರಿಯಿಂದ ಹೊರಟು ಹೋಗದೆ ಬೇರೊಂದು ದಾರಿಯಿಂದ ನಿಮ್ಮ ದೇಶಕ್ಕೆ ಹೊರಟು ಹೋಗಿರಿ ಎಂದು ಹೇಳುತ್ತಾನೆ. ಹೌದು, ಕಾರಣ ಆ ಪರಿಶುದ್ಧ ಪರ್ವತದಲ್ಲಿ ಆ ಮರಿಯಳ ಮಡಿಲಲ್ಲಿರುವ ಆ ಸ್ವರ್ಗದಲ್ಲಿರುವ ತಂದೆ, ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿ ಸ್ಥಾಪಿಸಿದ್ದಾಯಿತು. ಹೌದ್ರಿ, ಯೇಸುವಿನ ತಾಯಿ ಮರಿಯಳು ದೇವರ ಪರಿಶುದ್ಧ ಪರ್ವತ ಆಗಿದ್ದಾಳೆ ಪ್ರೇರೆ. ಆಕೆಯಲ್ಲಿ ದೇವರ ಆತ್ಮ, ಶಕ್ತಿಯ ನೆರಳು, ಪರಿಶುದ್ಧ ಆತ್ಮನ ಆಕೆಯ ಮೇಲೆ ಬಂದು ಆಕೆಯಲ್ಲಿ ಹುಟ್ಟುವ ಶಿಶು ಮಹೋನ್ನತ ದೇವರ ಮಗನಾದ ಪ್ರೇರೆ. ಆತನನ್ನು, ಅರಸನನ್ನು ಪರಿಶುದ್ಧ ಚೀಯೋನೆಂಬ ನನ್ನ ಪರ್ವತದಲ್ಲಿ ಸ್ಥಾಪಿಸಿದ್ದಾಯಿತು ಎಂದು ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುತ್ತಾನೆ. ಪರಿಶುದ್ಧ ಪರ್ವತ ಮರಿಯಳ ಮುಂದೆ, ಮರಿಯಳ ಮಡಿಯಲ್ಲಿರುವ ಯೇಸುವಿಗೆ ನಮಸ್ಕರಿಸುತ್ತಾರೆ. ಹೌದು ಪ್ರೇರೆ, ಒಂದು ವೇಳೆ ಆ ಪರಿಶುದ್ಧ ಪರ್ವತದಲ್ಲಿರುವ ಆ ದೇವರಿಗೆ ನಮಸ್ಕರಿಸುವುದಾದರೆ ಆ ಪರಿಶುದ್ಧ ಪರ್ವತಕ್ಕೆ ಕೂಡ ಗೌರವ ಬಂದಂತೆ ಪ್ರೇರೆ. ಹೌದು, ಯೇಸು ಕತ್ತೆಯ ಮೇಲೆ ಕೂತುಕೊಂಡ ಜೆರುಸಲೇಮ್ ಪ್ರವೇಶವಾದಾಗ, ಹೋಸನ್ನ ಹೋಸನ್ನ, ದಾವೀದ ಕುಲಪುತ್ರನಿಗೆ ಜಯವಾಗಲಿ, ದೇವರ ಹೆಸರಿನಲ್ಲಿ ಬರುವಾತನಿಗೆ ಆಶೀರ್ವಾದ, ನಮ್ಮನ್ನು ರಕ್ಷಿಸುವಾತನಿಗೆ ಸ್ತೋತ್ರವಾಗಲೆಂದು ದೊಡ್ಡವರು ಹಿಡಿದುಕೊಂಡು ಚಿಕ್ಕವರ ಸಮೇತ ಕೂಗಾಡುತ್ತಿದ್ದರು. ಹೌದು ಪ್ರೇರೆ, ಅಲ್ಲಿ ಕತ್ತೆ ಮೇಲೆ ಕೂತುಕೊಂಡಾಗ ಅನೇಕರು ತಮ್ಮ ಬಟ್ಟೆಗಳನ್ನು ಹಾಸಿದರು. ಕತ್ತೆಯ ಕಾಲಿಗೆ ನಡೆಯುವಾಗ ತಮ್ಮ ಬಟ್ಟೆ ಅಂಗಿ ಬಿಚ್ಚಿ ಹಾಸಿದರು. ಕೆಲವರು ಎಲೆಗಳನ್ನು ಆ ಕತ್ತೆ ಮೇಲೆ ಕುಂತ ಪ್ರಭು ಆ ಕತ್ತೆ ದಾಟಿ ನಡೆಯುವಂತೆ ಕೆಳಗಡೆ ಹಾಕಿದರು. ಹೌದು ಪ್ರೇರೆ, ಏಸು ಕೂತದ್ರಿಂದ ಆ ಕತ್ತಿಗೆ ಬೆಲೆ ಬಂತು ಪ್ರೇರೆ. ಅಷ್ಟರವರೆಗೆ ಅದು ಸಾಮಾನ್ಯ ಕತ್ತೆ. ಅನಂತರ ಆ ಕತ್ತೆಗೆ ಭಾಳ ಪ್ರಭಾವ ಉಂಟಾಯಿತು ಪ್ರೇರೆ. ಇದು ಕತ್ತೆ ಶಾಂತ ಗುಣವುಳ್ಳದ್ದು. ಹೌದು ಪ್ರೇರೆ, ನಾವು ಪ್ರವಾದನೆ ಕೂಡ ನೋಡುತ್ತೇವೆ. ಇಗೋ ಸಿಯೋನ್ ನಗರಿಯೇ, ನಿನ್ನ ಅರಸನು ಕತ್ತೆಯನ್ನೇರಿ ಶಾಂತ ಗುಣವುಳ್ಳವನಾಗಿ ನಿನ್ನ ಬಳಿಗೆ ಬರುತ್ತಿದ್ದಾನೆ. ಹೌದು, ಪ್ರಾಯದ ಕತ್ತೆಯನ್ನೇರಿ ಕತ್ತೆ ಮರಿಯನ್ನೊಂದಿಗೆ ನಿನ್ನ ಬಳಿಗೆ ಬರುತ್ತಿದ್ದಾನೆ. ಹೌದು ಪ್ರೇರೆ, ಹೀಗೆ ಆ ಚೀಯೋನೆಂಬ ಪರಿಶುದ್ಧ ಪರ್ವತ ಮರಿಯಳಲ್ಲಿ ದೇವರು ಮಗುವಾಗಿ ಬಂದ ಪ್ರೇರೆ. ಯೇಸು ಕ್ರಿಸ್ತನ ಕೂಡ ಶಿಷ್ಯರು ತಮ್ಮೊಳಗೆ ಯಾರು ದೊಡ್ಡವರೆಂದು ಯೋಚಿಸುತ್ತಿರುವಾಗ ಒಂದು ಚಿಕ್ಕ ಮಗುವನ್ನು ಕರೆದುಕೊಂಡು ಬಂದು ಅವರ ಮಧ್ಯದಲ್ಲಿ ನಿಲ್ಲಿಸಿ, ನೋಡಿರಿ, ನೀವು ಹಿಂತಿರುಗಿಕೊಂಡು ಈ ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸ್ವರ್ಗದಲ್ಲಿ ಸೇರುವುದೇ ಇಲ್ಲ ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ ಎಂದು ಹೇಳುತ್ತಾನೆ ಪ್ರೇರೆ. ಹೌದು ಪ್ರೇರೆ, ಯೇಸು ಕೂಡ ಅನೇಕ ವಿಷಯ ಹೇಳಿದನು. ದೇವರ ಚಿತ್ತವನ್ನು ನೆರವೇರಿಸುವವರೇ ಸ್ವರ್ಗದಲ್ಲಿ ಹೋಗುವರು, ಸ್ವಾಮಿ ಸ್ವಾಮಿ ಏಸು ಏಸು ಎನ್ನುವರಲ್ಲ. ಮತ್ತು ನಿಮ್ಮ ನೀತಿ ಶಾಸ್ತ್ರಿಗಳ ಪರಿಸಾಯರ ನೀತಿಗಿಂತ ಅಧಿಕವಾಗದ ಹೊರತು ಸ್ವರ್ಗದಲ್ಲಿ ಸೇರುವುದಿಲ್ಲ. ಅಂದರೆ ಇಲ್ಲಿ ಕಂಡೀಷನ್ ಇಟ್ಟಿದ್ದಾನೆ ಪ್ರೇರೆ. ಮತ್ತು ನೀರಿನಿಂದ ಪರಿಶುದ್ಧ ಆತ್ಮನಿಂದ ಹೊಸದಾಗಿ ಹುಟ್ಟಾದ ಹೊರತು ನೀವು ಸ್ವರ್ಗ ರಾಜ್ಯ ಪ್ರವೇಶಿಸುವುದಿಲ್ಲ. ಈ ರೀತಿ ಖಚಿತತೆ ಕಂಡೀಷನ್ ಇಟ್ಟಿದ್ದಾನೆ. ಆದರೆ ಚಿಕ್ಕ ಮಕ್ಕಳಿಗೆ ಕಂಡೀಷನ್ ಇಲ್ಲ. ದೇವರ ರಾಜ್ಯ ಇಂಥವರದೇ. ಆದರೆ ನಾವು ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತ ಆಗಬೇಕಾಗಿದೆ.
ಹೌದ್ರಿ, ಇಗೋ ನಿನ್ನ ತಾಯಿ ಎಂದು ಯೇಸು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ಆಗಿನಿಂದ ಆತನು ಆಕೆಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡನು. ಹೌದ್ರಿ, ಚಿಕ್ಕ ಮಕ್ಕಳಿಗೋಸ್ಕರ ಆಕೆಯನ್ನು ಉಂಟು ಮಾಡಿದ್ದಾನೆ ದೇವರು. ಹೌದು, ಅಂಥ ಕೃಪೆ ನಮಗೂ ಕೂಡ ಪ್ರಭು ನೀಡಲಿ. ಈ ವಾಕ್ಯ ಭಾಗದಿಂದ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇನ್.